ಹಾಯ್ ಹಲೋ ಫ್ರೆಂಡ್ಸ್, ರುಚಿಕರವಾದ ಬಸ್ಸಾರು ಮಾಡೋಣ ಬನ್ನಿ. ಇಲ್ಲಿ 2 ಥರ ಬೇಳೆ ತೊಗೊಂಡಿದ್ದೀನಿ ನಾನು. ಒಂದು ತೊಗರಿಬೇಳೆ, ಇನ್ನೊಂದು ಮೈಸೂರು ಬೇಳೆ. 2 ಬೇಳೆನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಗೆ ಇಷ್ಟ ಬಂದಿದ್ದು ಸೊಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ದಂಟಿನ ಸೊಪ್ಪು, ಚಿಲ್ಕರ್ವೆ ಸೊಪ್ಪು ಅದೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೊಪ್ಪು ಬೇಕೋ ಅದೆಲ್ಲ ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ ಬೇಳೆ ಕುದಿಯೋಕೆ ಇಡಬೇಕು. ಗ್ಯಾಸಲ್ಲಿ ಕುದೀತಾ ಇದೆ ಅದು. ನೀವು ಚೆನ್ನಾಗಿ ಕುದ್ದಷ್ಟು ಅದು ರುಚಿಯಾಗಿ ಬರುತ್ತೆ. ಅದಾದಮೇಲೆ ಆ ವೆರೈಟಿ ಸೊಪ್ಪೇನಿದೆಯೋ ಅದನ್ನು ತೆಗೆದು ಅದಕ್ಕೆ ಹಾಕ್ಕೋಬೇಕು. ನಿಮ್ಗೆ ಇಲ್ಲಿ ಇಷ್ಟ ಬಂದಿದ್ದು ಸೊಪ್ಪು ಹಾಕ್ಕೋಬೋದು. ಯಾವ ಸೊಪ್ಪು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸೊಪ್ಪಿನ ಪಲ್ಯ ಮಾಡೋದು ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊಪ್ಪಿನ ಪಲ್ಯ ಮಾಡೋದು ತೋರಿಸ್ತೀನಿ. ಏನಿಲ್ಲ, ಈ ಸೊಪ್ಪು ಏನಿರುತ್ತೋ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಬಸ್ಸಾರು ಮಾಡಾದ್ಮೇಲೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಮತ್ತು ಇಲ್ಲಿ ನಾನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ರುಚಿಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ರುಬ್ಬೋದಕ್ಕೆ ಈರುಳ್ಳಿ, ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಆ 2 ಟೊಮೆಟೊ ಏನಿರುತ್ತೋ ಅದು ನಾನು ಬೇಯಿಸ್ಕೊಟ್ಟು ಇಟ್ಕೊಂಡಿದ್ದು. ಮತ್ತು ಈಗ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಈಗ ನಾನು ಚೆನ್ನಾಗಿ ಫ್ರೈ ಇದು ರುಬ್ಕೊಳ್ಳೋದಕ್ಕೋಸ್ಕರ ತೊಗೊಂಡಿರೋದು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಇಲ್ಲಿ ನಾನು ಒಂದು 4-5 ಮೆಣಸು ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಎಷ್ಟು ಹಾಕ್ಕೋತೀವೋ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಿಷ್ಟು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು. ನೋಡು, ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಿಷ್ಟು ಸಹ ರುಬ್ಕೋಬೇಕು. ಏನು ನಾವು ಇವಾಗ ಫ್ರೈ ಮಾಡ್ಕೊಂಡ್ವೋ ಅದನ್ನಷ್ಟು ನಾವು ರುಬ್ಕೋಬೇಕು. ಆಮೇಲೆ ಸೊಪ್ಪು ನಾವು ಏನು ಬೇಯಿಸ್ಕೊಂಡಿರ್ತೀವೋ ಬೇಳೆ ಜೊತೆಗೆ ಅದನ್ನು ಸಹ ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಟೊಮೆಟೊ ಏನು ಬೇಯಿಸ್ಕೊಂಡಿದ್ನೋ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಸಾಂಬಾರು ಪೌಡರ್ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸೈಡ್ಗೆ ಅದಷ್ಟು ಹಾಕ್ಕೊಂಡು ರುಬ್ಕೊಂಡು ಆದಮೇಲೆ ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಮತ್ತು ಕರಿಬೇವು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಏನು ರುಬ್ಕೊಂಡಿರ್ತೀನೋ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ಸಹ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಕಾಯಿಸೋದು, ಚೆನ್ನಾಗಿ ಕುದಿಸ್ಕೋಬೇಕು. ತುಂಬಾ ರುಚಿಯಾಗುತ್ತೆ. ಟ್ರೈ ಮಾಡಿ.